ಸರ್, ಭಾಗ್ಯಗಳ ವಿಚಾರವನ್ನು ತೆಗೆದುಕೊಂಡಾಗ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಬಿಜೆಪಿ ರಾಜ್ಯ ಸರ್ಕಾರ ಇದ್ದಾಗ, ನಿಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಕೊಟ್ಟಂತ ಅನೇಕ ಯೋಜನೆಗಳು ಒಂದೊಂದು ಕುಟುಂಬಕ್ಕೆ ಹೆಚ್ಚು ಕಮ್ಮಿ ಸಾಕಷ್ಟು ಆ ರೀತಿಯಂತ ಕಾರ್ಯಕ್ರಮಗಳನ್ನ ಕೊಡುವಂತ ಕೆಲಸ ನಮ್ಮ ಬಿಜೆಪಿಯ ನೇತೃತ್ವದ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರದಿಂದ ಆಗಿದೆ. ಉದಾಹರಣೆಗೆ ತಾವೇ ಹೇಳಿ, ಇವತ್ತು ಬಡವರ ಮನೆಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಕೊಡುವಂತ ಕಾರ್ಯ ನಾಳೆ ಮೇಯಿಂದ ಅವರೆಲ್ಲರ ಮಕ್ಕಳ ಅಕೌಂಟಿಗೆ 1.25 ಲಕ್ಷ, ಒಂದು ಸೊರಬ ಕ್ಷೇತ್ರದಲ್ಲಿ 27,000 ಕುಟುಂಬಗಳಿಗೆ ಈ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಮಾಡಿದ್ದಾರೆ. ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ 1.5 ಲಕ್ಷ ಮಕ್ಕಳು ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ 97 ಲಕ್ಷ ಕುಟುಂಬಗಳಿಗೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡನ್ನು ಮಾಡುವಂತ ಕೆಲಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಗಿದೆ. ಅವರಿಗೆ ಹಣ ಜಮಾ ಮಾಡುವಂತ ಕಾರ್ಯ ಆಗುತ್ತೆ. ವಿಶೇಷವಾಗಿ ನಮ್ಮ ರೈತರಿಗೆ 16ನೇ ಕಂತು ಮೊನ್ನೆ ಹಣ ಜಮಾ ಆಯಿತು. ಸುಮಾರು 1.25 ಲಕ್ಷ ರೈತರಿಗೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಅವರ ಅಕೌಂಟಿಗೆ 16ನೇ ಕಂತು ಕೃಷಿ ಸನ್ಮಾನ್ ಯೋಜನೆಯಲ್ಲಿ ಹಣ ಜಮಾ ಮಾಡುವಂತ ಕಾರ್ಯ ಆಗಿದೆ. ಇವತ್ತು ಆರೋಗ್ಯ ಹೆಚ್ಚು ಕಮ್ಮಿ ಆದರೆ ಶ್ರೀಮಂತರ ಮಕ್ಕಳು ತೋರಿಸುವಂತ ಆಸ್ಪತ್ರೆಗಳಲ್ಲಿ ನಮ್ಮ ಬಡವರ ಮಕ್ಕಳು ಕೂಡ ತೋರಿಸುವಂತ ಒಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಂದಂತ ಪ್ರತಿಫಲ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 2.5 ಲಕ್ಷ ಜನ 250 ಕೋಟಿ ಹಣವನ್ನ ಅವ್ರು ಕಟ್ಟಬೇಕಂತ ಮೊತ್ತವನ್ನ ನಮ್ಮ ಕೇಂದ್ರ ಸರ್ಕಾರ ಸಂಬಂಧಪಟ್ಟಂತ ಆಸ್ಪತ್ರೆಗೆ ಕಿಡ್ನಿ, ಕ್ಯಾನ್ಸರ್, ಹಾರ್ಟು ಇದರ ಪೇಮೆಂಟ್ ಅನ್ನ ಮಾಡಿದೆ. ಅದು ಬಡವರಿಗೆ ದುಡ್ಡು ಉಳಿಸುವಂತ ಕೆಲಸ ಆಗಿದೆ. ಇವತ್ತು 5 ಕೆಜಿ ಅಕ್ಕಿ ಕೊಡ್ತಿರೋದು ನಾವು, ಮತ್ತೆ 10 ಕೆಜಿ ಅಕ್ಕಿ ಕೊಡ್ಲಿಕ್ಕೋಸ್ಕರ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಉದ್ಘಾಟನೆ ಮಾಡಲಿಕ್ಕೆ. ಮತ್ತೆ ಇದೆಲ್ಲ ಮಿಗಿಲಾಗಿ ಜನರಿಗೆ ವಿಶ್ವಾಸ ಇದೆ. ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಆಯಿತು. ಆರ್ಟಿಕಲ್ 370 ರಾಷ್ಟ್ರೀಯತೆ ವಿಚಾರವನ್ನು ಇಟ್ಕೊಂಡು ನಡೆಯುವಂತ ಚುನಾವಣೆ ಹೊರತು ಇದು ಯಾವುದೋ ಭಾಗ್ಯಗಳ ವಿಚಾರದಲ್ಲಿ ನಡೆಯುವಂತ ಚುನಾವಣೆ ಅಲ್ಲ. ಹಾಗಾಗಿ ಮೋದಿ ಗ್ಯಾರಂಟಿ, ಮೋದಿಯವರ ಬಗ್ಗೆ ಇರುವಂತಹ ವಿಶ್ವಾಸ ಏನಿದೆ ಅದು ಈ ಬಾರಿಯ ಚುನಾವಣೆಯಲ್ಲಿ ಮತವಾಗಿ ಪರಿವರ್ತನೆ ಆಗುತ್ತೆ. ಮತ್ತೆ ನಾನು ಎಲ್ಲೂ ಕೂಡ ಹಗುರ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ, ನಮ್ಮ ಕಾರ್ಯಕರ್ತರ ಪರಿಶ್ರಮ, ಮೋದಿಜಿಯವರು ಕೊಟ್ಟಂತ ಕಾರ್ಯಕ್ರಮಗಳನ್ನು ಜನರ ಮುಂದೆ ಇಟ್ಕೊಂಡು 100ಕ್ಕೆ 100 ಈ ಬಾರಿ ಆ ಚಂದ್ರಗುತ್ತಿ ರೇಣುಕಮ್ಮನ ಆಶೀರ್ವಾದದಿಂದ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಸಂಕಲ್ಪ ಇದೆ. ಆರ್ಟಿಕಲ್ 370 370. ಈ ಸತಿ ಬಿಜೆಪಿಯಿಂದ ಕೂಡ 370 ಕ್ಷೇತ್ರದಲ್ಲಿ ಬಿಜೆಪಿ ಸಂಸತ್ ಸದಸ್ಯರು ಗೆಲ್ಲಬೇಕು ಅಂತೇಳಿ ಚಿಂತನೆಯನ್ನು ಮಾಡಿದ್ದಾರೆ. ಹಾಗೆ 100ಕ್ಕೆ 100 ನಮ್ಮ ಶಿವಮೊಗ್ಗ ಕ್ಷೇತ್ರ ಆ 370ಕ್ಕೆ ನಮ್ಮ ಶಿವಮೊಗ್ಗ ಕೂಡ ಒಂದು ಕೊಡುಗೆಯಾಗಿ ಕೊಡುತ್ತೆ ಅಂತೇಳಿ ವಿಶ್ವಾಸ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.